ಶಕ್ತಿ, ಸಮೃದ್ಧಿ ಮತ್ತು ಮೋಕ್ಷದಾತೆ ಈ ಸ್ಕಂದ ಮಾತೆ ಭಕ್ತರಿಂದ ಬಹುಬೇಗ ಸಂತುಷ್ಟಳಾಗುವ ತಾಯಿ ಈಕೆ. ನವದುರ್ಗಿಯ 5ನೇ ರೂಪ ಸ್ಕಂದ ಮಾತೆ. ದುರ್ಗಾದೇವಿಯ 9 ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯನ್ನ ನವರಾತ್ರಿಯ 5ನೇ ದಿನದಂದು ಪೂಜಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇವಿ ಸ್ಕಂದ ಮಾತಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಆಕೆಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಅವಳು ತನ್ನ ಮಗ ಸ್ಕಂದನ ಶಿಶು ರೂಪವನ್ನ ಹಿಡಿದಿದ್ದಾಳೆ ಮತ್ತು ಅವಳ ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿದೆ. ಅದು ಎಲ್ಲ ಭಯಗಳನ್ನ ಹೋಗಲಾಡಿಸುತ್ತದೆ. ಸದಾ ಮಗ ಕಾರ್ತಿಕೇಯನ ರಕ್ಷಣೆಗೆ ನಿಂತ ಸ್ಕಂದ ಮಾತೆ. ಸಂತಾನಹೀನತೆ ನಿವಾರಿಸುತ್ತಾಳೆ ಅಮ್ಮ ಸ್ಕಂದ ಮಾತೆ. ಭಕ್ತರ ಮೊರೆಗೆ ಇಲ್ಲ ಎನ್ನದ ದೇವಿ ಸ್ಕಂದ ಮಾತಾ. ತನ್ನ 2 ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದಿದ್ದಾಳೆ. ಭಗವಾನ್ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನ ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ. ನವದುರ್ಗೆಯ 5ನೇ ರೂಪ. ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾದೇವಿಯ 9 ಅವತಾರಗಳಲ್ಲಿ ಒಂದು. ದೇವಿ ಸ್ಕಂದ ಮಾತಾ ತನ್ನ ಭಕ್ತರಿಗೆ ಶಕ್ತಿ, ಸಮೃದ್ಧಿ ಮತ್ತು ಮೋಕ್ಷವನ್ನ ಅನುಗ್ರಹಿಸುವವಳು. ಸ್ಕಂದ ಮಾತೆಯು 4 ತೋಳುಗಳನ್ನು ಹೊಂದಿದ್ದು ಅವಳ ಬಲಭಾಗದ ಮತ್ತು ಎಡಭಾಗದಲ್ಲಿನ ಮೇಲ್ಭಾಗದ 2 ಕೈಗಳಲ್ಲಿ ಕಮಲದ ಹೂವನ್ನ ಹಿಡಿದಿರುತ್ತಾಳೆ ಹಾಗೂ ತನ್ನ ಕೆಳಗಿನ 2 ಕೈಗಳಲ್ಲಿ ಒಂದು ಕೈ ಆಶೀರ್ವಾದ ಮುದ್ರೆಯನ್ನ ಹೊಂದಿರುತ್ತದೆ ಮತ್ತು ಇನ್ನೊಂದು ಕೈ ತನ್ನ ತೊಡೆಯ ಮೇಲೆ ಕೂಳಿಸಿಕೊಂಡ ಹಲವು ಮುಖವುಳ್ಳ ಸ್ಕಂದ ಅಂದ್ರೆ ಕಾರ್ತಿಕೇಯನನ್ನ ಹಿಡಿದುಕೊಂಡಿರುತ್ತಾಳೆ. ಈಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಭಕ್ತರಿಂದ ಬಹುಬೇಗ ಸಂತುಷ್ಟಳಾಗುವ ತಾಯಿ ಈಕೆ. ಮಕ್ಕಳಿಲ್ಲದ ದಂಪತಿಗಳು ನವರಾತ್ರಿ ಹಬ್ಬದ 5ನೇ ದಿನದಂದು ಈ ವ್ರತವನ್ನ ಆಚರಿಸಬೇಕು. ಇದನ್ನ ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು. ತಾಯಿ ಸ್ಕಂದ ಮಾತೆಯನ್ನ ಮೆಚ್ಚಿಸಲು ಬಾಳೆಹಣ್ಣು, ಅದರಿಂದ ಮಾಡಿದ ವಸ್ತುಗಳನ್ನ ಅರ್ಪಿಸಬೇಕು. ನೀವು ಸಹ ತಾಯಿಯನ್ನ ಮೆಚ್ಚಿಸಲು ಬಯಸಿದರೆ ಕಡ್ಡಾಯವಾಗಿ ಅವಳಿಗೆ ಬಾಳೆಹಣ್ಣನ್ನ ಅರ್ಪಿಸಿ. ನಂಬಿಕೆಯಿಂದ ಪೂಜಿಸಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಐತಿಹ್ಯವಿದೆ. ಗಂಗಾ ಜಲದಿಂದ ಪೂಜಾ ಸ್ಥಳವನ್ನ ಶುದ್ಧೀಕರಿಸಿ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಕೆಲವು ನಾಣ್ಯಗಳನ್ನ ಅದರೊಳಗೆ ಹಾಕಿ ನಂತರ ಸ್ಕಂದ ಮಾತೆಗೆ ಕೆಂಪು ಬಣ್ಣ ಕುಂಕುಮವನ್ನ ಅನ್ವಯಿಸಿ ತದನಂತರ ನೈವೇದ್ಯವನ್ನ ಅರ್ಪಿಸಬೇಕು. ತಾಯಿಗೆ ಧೂಪ ದೀಪದಿಂದ ಆರತಿಯನ್ನ ಮಾಡಿ. ಸ್ಕಂದ ಮಾತೆಯು ಬಿಳಿ ಬಣ್ಣವನ್ನ ಇಷ್ಟಪಡುವುದರಿಂದ ಬಿಳಿ ಬಟ್ಟೆಯನ್ನ ಧರಿಸಿ ಬಾಳೆಹಣ್ಣನ್ನ ತಾಯಿಗೆ ಸಮರ್ಪಿಸಬೇಕು. ಈ ರೀತಿ ಮಾಡುವುದರಿಂದ ತಾಯಿಯು ನಿಮಗೆ ಉತ್ತಮ ಆರೋಗ್ಯದ ಉಡುಗೊರೆಯನ್ನ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.